ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ಸರ್ಕಲ್ಸ್ನ ಪ್ರಾಬ್ಲಮ್ ತುಂಬ ಕಷ್ಟ ಆಗ್ತಾಯಿದೆ, ಏನೋ ಒಂದು ಸೊಲ್ಯೂಷನ್ ಕೊಡಿ ಅಂತ. ನೋಡಿ, ಸರ್ಕಲ್ಸ್ ಪ್ರಾಬ್ಲಮ್ಸ್ ಮಾಡಬೇಕು ಅಂತಂದರೆ ವೆರಿ ಸಿಂಪಲ್ ಟೆಕ್ನಿಕ್ಕು. ಇಲ್ಲಿ ಒನ್ ಆಫ್ ದ ಮಾಡಲ್ ಪೇಪರ್ ಕೊಟ್ಟಿರುವಂಥ ಕ್ವಶನ್ನು. ಸೊ ಇನ್ ದ ಗಿವನ್ ಫಿಗರ್ ವಾಟ್ ಯು ಹ್ಯಾವ್ ಟು ಡೂ, ಸಿ ಪಿ ಆ್ಯಂಡ್ ಸಿ ಕ್ಯೂ ಆರ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್, ಎ ಆರ್ ಬಿ ಈಸ್ ಅನದರ್ ಟ್ಯಾಂಜೆಂಟ್ ಆರ್. ಸೊ ಎ ಆರ್ ಬಿ ಅನ್ನೋದು ಒಂದು ಟ್ಯಾಂಜೆಂಟು. ಶೋ ದಟ್ ದ ಪೆರಿಮೀಟರ್ಸ್ ಆಫ್ ಅ ಟ್ರಯಾಂಗಲ್ ಸಿ ಎ ಬಿ ಇಸ್ ಟ್ವೈಸ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ವಾಟ್ ಯು ಮೀನ್ ಬೈ ಪೆರಿಮೀಟರ್. ಪೆರಿಮೀಟರ್ ಅಂದರೆ ಏನು? ವೆರಿ ಸಿಂಪಲ್. ಸೊ ಪೆರಿಮೀಟರ್ ಅಂದರೆ ಎ ಬಿ ಮತ್ತು ಸಿ, ಇಲ್ಲಿಂದ ಸಿಗಿರುವಂಥದ್ದು, ಅದೇ ರೀತಿ ಎ ಇಂದ ಸಿಗಿರುವಂಥದ್ದು. ಸೊ ಸುತ್ತಳತೆ ಅಥವಾ ಒಂದು ಮೆಜರ್ಮೆಂಟಿಗೆ ನಾವು ಪೆರಿಮೀಟರ್ನ ಕರಿತೀವಿ. ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮಾಡಿದಾಗ ಬರುವಂತಹ ವ್ಯಾಲ್ಯೂಗೆ ನಾವು ಪೆರಿಮೀಟರ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ನಾವು ಏನು ಪ್ರೂವ್ ಮಾಡಬೇಕಿಲ್ಲಿ, ದ ಪೆರಿಮೀಟರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟ್ವೈಸ್ ದ ಸಿ ಪಿ ಅಂತ ಕರೀತಾರೆ. ವಾಟ್ ಈಸ್ ಟ್ವೈಸ್ ದ ಸಿ ಪಿ ಅಂದರೆ ಏನು ಸರ್? ವೆರಿ ಸಿಂಪಲ್. ಸಿ ಎ ಬಿ ವ್ಯಾಲ್ಯೂನ ನೀವೇನಂತ ಪ್ರೂವ್ ಮಾಡಬೇಕು? 2 ಟೈಮ್ಸ್ ಆಫ್ ಸಿ ಪಿ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಪ್ರೂವ್ ಮಾಡೋಕ್ಕೆ ವೆರಿ ಸಿಂಪಲ್ ಲಾಜಿಕ್ ನೋಡಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದಿಸ್ ಒನ್ ಇಟ್ ಸೆಲ್ಫ್. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಸಿ ಎ ಬಿ ಯಾವ್ಯಾವ ಸೈಡ್ ಇದೆ? ಒಂದು ಸಿ ಎ ಇದೆ, ಅದಾದಮೇಲೆ ಎ ಬಿ ಇದೆ, ಅದಾದಮೇಲೆ ಬಿ ಸಿ ಇದೆ. ಸೊ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಬರ್ಕೊಂಡಿದ್ದೀರಾ? ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ ಎ? ಸಿ ಎನ ಹೆಂಗೆ ಬರಿಬೋದಪ್ಪ ನಾವು? ಅಬ್ಸರ್ವ್ ಹಿಯರ್. ಸಿ ಎ ಅನ್ನೋದು ಈ ಟೋಟಲ್ ವ್ಯಾಲ್ಯೂ ಏನಿದೆ, ಈ ಸಿ ಪಿನಲ್ಲಿ ಈ ಎ ಪಿ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಿದಾಗ ಸಿಗುವಂಥದ್ದು. ಕರೆಕ್ಟಾ? ಅಂದರೆ ಈ ಟೋಟಲ್ ಡಿಸ್ಟೆನ್ಸ್ ಸಿ ಪಿನಲ್ಲಿ ಈ ಎ ಪಿನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಸಿಗುವಂಥ ವ್ಯಾಲ್ಯೂನೇ ಸಿ ಎ. That means now in the place of CA, what I can write? In the place of CA, I can write that total CP minus AP. ಮತ್ತು ಎ ಬಿನ, ಸೊ ಎ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಎ ಬಿನ ಯಾವ ಥರ ಬರ್ಕೊಬೋದು? ಎ ಬಿ ಕ್ಯಾನ್ ಬಿ ರಿಟರ್ನ್ ಆಸ್, ನೋಡಿ, ಎ ಬಿ ಅನ್ನೋದೇನಾಗಿದೆ, ಸಮ್ ಆಫ್ ದ ವ್ಯಾಲ್ಯೂ ಎ ಆರ್ ಪ್ಲಸ್ ಆರ್ ಬಿ. ಕರೆಕ್ಟಾ? ಅದಕ್ಕೆ ಎ ಆರ್ ಪ್ಲಸ್ ಆರ್ ಬಿ ಅಥವಾ ಬಿ ಆರ್ ಅಂತ ಬರ್ಕೊಂಡಿದ್ದೀವಿ. ಸಿಮಿಲರ್ಲಿ ಇನ್ನೊಂದೇನಪ್ಪ ಅಂದರೆ, ನೀವು ಅಬ್ಸರ್ವ್ ಮಾಡಬೇಕು, ದ ವ್ಯಾಲ್ಯೂ ಆಫ್ ಬಿ ಸಿನ, ಯಾವುದ್ರದ್ದು ದ ವ್ಯಾಲ್ಯೂ ಆಫ್ ಬಿ ಸಿ ಎಲ್ಲಿದೆ ನೋಡಿ, ಇದು ಬಿ ಸಿ ಅಲ್ವಾ? ಆವಾಗಲೇ ಏನು ಹೇಳಿದ್ನೋ ಅದೇ ಥರನೇ ಟೋಟಲ್ ಸಿ ಕ್ಯೂನಲ್ಲಿ ಈ ಬಿ ಕ್ಯೂನ ಸಬ್ಟ್ರಾಕ್ಟ್ ಮಾಡಿದ್ರೆ, ಸಿ ಕ್ಯೂ ಮೈನಸ್ ಬಿ ಕ್ಯೂ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ಸಿ ಬಿ ಸಿಗುತ್ತೆ, ಅಥವಾ ಬಿ ಸಿ ಅಥವಾ ಸಿ ಬಿ ಸಿಗುತ್ತೆ. ಸೊ ಇಲ್ಲಿ ಏನು ಮಾಡಿದ್ರಿ ನಾವು? ಸಿ ಎಗೆ ಒಂದು ಎಕ್ಸ್ಪ್ರೆಷನ್ ಮಾಡಿದ್ರಿ, ಸಿ ಬಿಗೆ ಒಂದು ಎಕ್ಸ್ಪ್ರೆಷನ್, ಎ ಬಿಗೆ ಒಂದು ಎಕ್ಸ್ಪ್ರೆಷನ್ ಮಾಡಿದ್ರಿ, ಬಿ ಸಿಗೆ ಒಂದು ಎಕ್ಸ್ಪ್ರೆಷನ್ ಮಾಡಿದ್ದೀರಾ. ಈಗ ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಇಲ್ಲಿ ಫ್ರಮ್ ದ ಥೀರಮ್ 10.2 ಅಂತ ಹೇಳ್ತಾರೆ. ನೀವು ಎಕ್ಸಾಮಲ್ಲಿ ಈ ಥರ ಬರೆಯೋಕ್ಕೆ ಹೋಗಬಾರ್ದು. ಓಕೆನಾ? 10.2 ಅಂತ ನೀವೇನು ಬಯಾಕ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಕರೆಕ್ಟಾ? ಆ್ಯಕ್ಚುಲಿ ದಟ್ ಈಸ್ ರಾಂಗ್. ಸೊ ಏನಪ್ಪ ಅಂದರೆ, ಫ್ರಮ್ ದ ಥಿಯರಮ್ ವಿ ನೋ ದಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಈ ಪಾಯಿಂಟನ್ನು ಬರೀಬೇಕು ನೀವು. ಇಲ್ಲಿ 10.2 ಅಂತ ಮೆನ್ಷನ್ ಮಾಡಬಾರ್ದು. ಸೊ ಈ ಒಂದು ಮಾಡಲ್ ಪೇಪರ್ ಆಗಿದ್ರು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ಥರ ಮಾಡಿರೋದ್ರಿಂದ ನಾಳೆ ದಿನ ನಾವೇ ಬೇಕಾದ್ರೆ ಕೇಳ್ಬೋದು ಅನ್ನೋಂಥ ನಾನು ಅದನ್ನು ಹೇಳ್ತೀನಿ, ನಾಳೆ ಕೇಳ್ಬೋದು. ಸೊ ಬಟ್ ಯಾಕೆ ಬೇಕು ರಿಸ್ಕು? ಸೊ ಫ್ರಮ್ ದ ಥಿಯರಮ್ ವಿ ನೋ ದಟ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಕರೆಕ್ಟಾ? ಹಾಗಾದ್ರೆ ಏನು ಮಾಡೋಣ? ವೆರಿ ಸಿಂಪಲ್. ನೋಡಿ ಏನೇನಿದೆ ಅಂತ ನೋಡ್ಕೊಳ್ಳಿ. ಸೊ ವಿ ನೋ ದಟ್ ಸಿ ಪಿ, ದಟ್ ಈಸ್ ದ ಎಕ್ಸ್ಟರ್ನಲ್, ದ ಸಿ ಪಿ is equal to ಸಿ ಕ್ಯೂ. ದಟ್ ಈಸ್ ವಾಟ್? ಸಿ ಪಿ is equal to ಸಿ ಕ್ಯೂ. ಎ ಆರ್ is equal to ಬಿ ಆರ್. ದಟ್ ಈಸ್ ಎ ಆರ್ is equal to ಎ ಪಿ. ಹೆಂಗೆ ಅಂತಂದರೆ, ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ಪ್ರಾಬ್ಲಮ್ 2 ಮಾರ್ಕ್ಸ್ ಆದರೂ ಕೂಡ ಸೊ ಡೀಟೇಲಾಗಿ ಇದೆ ಅಂತಂದರೆ ನೀವು ಡೀಟೇಲಾಗಿ ನೋಡ್ಕೊಬೇಕು. ಇದು ಕೂಡ ಯು ಕ್ಯಾನ್ ಸಿ ಇಯರ್ ಎ ಪಿ ಆ್ಯಂಡ್ ಎ ಆರ್. ದೀಸ್ ಟು ಆರ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ದ ಸರ್ಕಲ್ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್. ಅದಕ್ಕೋಸ್ಕರ ಇವೇನಾಗಿರುತ್ತೆ, ಇವೆರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ವಿ ಆರ್ ರೈಟಿಂಗ್ ಎ ಆರ್ is equal to ಎ ಪಿ. ಅದೇ ರೀತಿ ಯು ಕ್ಯಾನ್ ಸಿ ದಿಸ್ ಒನ್ ಆಲ್ಸೋ, ದಟ್ ಈಸ್ ವಾಟ್? ಬಿ ಕ್ಯೂ is equal to ಬಿ ಆರ್. ಯಾಕೆ? ದಿಸ್ ಈಸ್ ಆಲ್ಸೋ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಹಾಗಾದ್ರೆ ಏನು ಸರ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಎ ಆರ್ ಜಾಗದಲ್ಲಿ ಎ ಪಿ ಹಾಕ್ಕೊಳ್ಳಿ.
ಯಾವುದ್ಯಾವುದು ಮೈನಸ್ ಇದೆಯೋ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎ ಪಿ ಜಾಗದಲ್ಲಿ ಎ ಆರ್ ಆದರೂ ಹಾಕ್ಬೋದು, ಅಥವಾ ಎ ಆರ್ ಜಾಗದಲ್ಲಿ ಎ ಪಿ ಆದರೂ ಹಾಕ್ಬೋದು. ಯಾಕೆಂದರೆ ನಮಗೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಬಿ ಕ್ಯೂ ಮತ್ತು ಸಿ ಕ್ಯೂ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೈನಸ್ ಬಿ ಕ್ಯೂ ಇದೆ, ಬಿ ಆರ್ ಜಾಗದಲ್ಲಿ ಪ್ಲಸ್ ಬಿ ಕ್ಯೂ ಹಾಕ್ಕೊಂಡಿದ್ದಾರೆ. ಸೊ ಬಿ ಕ್ಯೂ ಮತ್ತು ಬಿ ಕ್ಯೂ ಕ್ಯಾನ್ಸಲ್. ಸಿ ಪಿ ಪ್ಲಸ್ ಸಿ ಪಿ ಏನಾಯಿತು, 2 ಟೈಮ್ಸ್ ಆಫ್ ಸಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಪ್ರೂಫ್. ಸೊ ತುಂಬ ಸಿಂಪಲ್ ಆಗಿದೆ. ಇದು ಒನ್ ಆಫ್ ದಿ ಮಾಡಲ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ನು. ಸುಮಾರು ಸ್ಟೂಡೆಂಟ್ಸ್ ಕೇಳಿದ್ದಾರೆ, ಸರ್ ಇದು ಯಾವ ಥರ ಪ್ರೂವ್ ಆಗುತ್ತೆ, ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸರ್ಕಲ್ಸಲ್ಲಿ ಅಂತ. ಸೊ ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಒಂದು, ಏನೇನು ಪಾಯಿಂಟ್ಸ್ ಯೂಸ್ ಮಾಡ್ತೀರಿ, ಕೀ ಪಾಯಿಂಟ್ಸು. ಸೊ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ನಾವೇನು ಮಾಡಬೇಕು, ಸಿ ಎ ಬಿಗೆ ಸಮ್ ಬರ್ಕೊಬೇಕು, ದಟ್ ಈಸ್ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ. ಅದಾದಮೇಲೆ ಸಿ ಎ ವ್ಯಾಲ್ಯೂ ಬೇಕು ಅಂದರೆ ಹೆಂಗೆ, ದಟ್ ಈಸ್ ವಾಟ್ ವಿ ಕ್ಯಾನ್ ರೈಟ್ ದಟ್ ಸಿ ಪಿ ಮೈನಸ್ ಎ ಪಿ, ಸಿ ಕ್ಯೂ ಮೈನಸ್ ಬಿ ಕ್ಯೂ. ಸೊ ಅದು ಬರ್ಕೊಂಡಾಯಿತು. ಈಗ ಇಲ್ಲಿರುವಂತಹ ಪಾಯಿಂಟ್ಸು ಇದು ಮತ್ತು ಇದರಲ್ಲಿ ಈಕ್ವಲ್ ಆಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅಲ್ಲಿಗೆ ಪ್ರೂಫ್ ಆಗೋಗುತ್ತೆ. ಸೊ ದಿಸ್ ಈಸ್ ವಾಟ್ ಹೌ ಟು ಪ್ರೂವ್ ದಿಸ್ ಸೊಲ್ಯೂಷನ್. ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಸೊ ನೀವು ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಕಮೆಂಟ್ ಏನೂ ಮಾಡ್ತಾಯಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೂ ಕೂಡ ನನ್ನ ವಿಡಿಯೋ ರೀಚ್ ಆಗ್ತಿದೆಯಾ, ಅರ್ಥ ಆಗ್ತಿದೆಯಾ, ಅಟ್ಲೀಸ್ಟ್ ನೀವು ನೋಡಿದ್ದೆ ಆದರೆ ವಿಡಿಯೋನ ಒಂದು ಥ್ಯಾಂಕ್ಸ್ ಅಂತ ಒಂದು ಕಮೆಂಟ್ ಮಾಡಿ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಅಂದರೆ ನಾವು ಮಾಡೋ ಅಂಥದ್ದು ನಿಮಗೆ ಅರ್ಥ ಆಗುತ್ತಾ ಇಲ್ಲ ಅಂತ ಗೊತ್ತಾಗಬೇಕಲ್ಲ. ಸೊ ದಟ್ ಈಸ್ ವಾಟ್ ಐ ಆಮ್ ಆಸ್ಕಿಂಗ್ ಯು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಇಲ್ಲಿರುವಂಥ ಪ್ರಾಬ್ಲಮ್ ನೋಡಿದಾಗ ಇಲ್ಲಿ ಸರ್ಕಲ್ನ ಪ್ರಾಬ್ಲಮ್ಮು. ದ 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ರೇಡಿಯೈ 5 and 3 centimeter are drawn with the center O. Find the length of the chord of larger circle which touches the smaller circle at the point P shown in the figure. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸೊ ಆ್ಯಕ್ಚುಲಿ ಸರ್ಕಲ್ಸ್ ಅಂದ್ರೆ ಭಯ ಬೀಳ್ತೀರಾ, ಭಯ ಬೀಳಕ್ಕೆ ಹೋಗಬೇಡಿ. ಪ್ರಾಬ್ಲಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥ ಫಿಗರ್ ಪ್ರಕಾರ ನೋಡಿ, ಒಂದು ಸರ್ಕಲ್ಲು ನಮ್ಗೆ ಯಾವುದಿದೆಯಪ್ಪ ಅಂದರೆ, ವಿ ಹ್ಯಾವ್ ದ ಸರ್ಕಲ್. ಸೊ ಒಂದು ಸರ್ಕಲ್ ಏನಿದೆ ನನಗೆ, ದಟ್ ಈಸ್ ವಾಟ್ ದ ಸರ್ಕಲ್, ಸ್ಮಾಲರ್ ಸರ್ಕಲ್ ಒಂದಿದೆ. ಅದೇ ರೀತಿಯಾಗಿ ದೇ ಹ್ಯಾವ್ ಗಿವನ್ ದ ಬಿಗರ್ ಸರ್ಕಲ್. ಓಕೆ, ಸೊ ಒಂದು ಬ್ಲೂ ಕಲರು ಮತ್ತು ಒಂದು ರೆಡ್ ಕಲರ್ 2 ಸರ್ಕಲ್ ಇದ್ದಾವೆ, ಮತ್ತು 2 ರೇಡಿಯಸ್ನ ಕೊಟ್ಟಿದ್ದಾರೆ. ಸೊ ಒಂದು ರೇಡಿಯಸ್ ಬಂದ್ಬಿಟ್ಟು ಎಷ್ಟು, ದಟ್ ಈಸ್ ದ ಬ್ಲೂ ಕಲರ್ ಬಂದ್ಬಿಟ್ಟು 3 centimeter. ಅದೇ ರೀತಿಯಲ್ಲಿ ರೆಡ್ ಕಲರ್ದು ಬಂದ್ಬಿಟ್ಟು 5 centimeter ಕೊಟ್ಟಿದ್ದಾರೆ. ನಾವು ಈಗೇನು ಕಂಡುಹಿಡಿಬೇಕಪ್ಪ ಅಂದರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾರ್ಡ್ ಲೆಂತ್. ಯಾವುದು ಈ ಬ್ಲ್ಯಾಕ್ ಕಲರ್ ತೋರಿಸಿದ್ನಲ್ಲ, ಈ ಎ ಬಿನ ಕಂಡುಹಿಡಿಬೇಕು. ಸೊ ಹೌ ಟು ಫೈಂಡ್ ದಿಸ್ ಒನ್, ವೆರಿ ಸಿಂಪಲ್. ಇದು ಏನು ರಿಸ್ಕ್ ತಗೊಳ್ಳೋಷ್ಟೇ ಇಲ್ಲ, ಸಿಂಪಲಾಗಿ ಬರುತ್ತೆ. ಸರ್ಕಲ್ಸ್ ಅಂದರೆ ಭಯ ಬೀಳಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವ ಥರ ಅಂತ ನೋಡೋಣ ಈಗ. ಸೊ ಅಬ್ಸರ್ವ್ ಹಿಯರ್. ನಾವು ವೆರಿ ಸಿಂಪಲ್ ಅಂತ ಹೇಳಿದೆ, ಯಾವ ಥರ ಅಂತ ನೋಡ್ಕೊಳ್ಳಿ. ನಮಗಿಲ್ಲಿರುವಂಥ ಟ್ರಯಾಂಗಲ್ನ ಯೂಸ್ ಮಾಡ್ತೀರಿ. ಸೊ ಟ್ರಯಾಂಗಲ್ ಪ್ರಕಾರ ಏನು ಮಾಡಬೇಕು, ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು ಒಳಗಡೆ ಇರುವಂತಹ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇದು ಬಂದು 3 centimeter ಕೊಟ್ಟಿದ್ದಾರೆ, ಇದು ಬಂದು 5 centimeter ಕೊಟ್ಟಿದ್ದಾರೆ. ಇಲ್ಲಿ ಕೀ ಪಾಯಿಂಟ್ ಇಷ್ಟೇ, ಇದರ ಲೆಂತ್ ಕಂಡುಹಿಡಿಯಿರಿ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಇದರ ಲೆಂತ್ ಕಂಡುಹಿಡ್ಕೊಂಡ್ರೆ ಇದು ಎ ಪಿ. ಸೊ ಒಂದು ಲೆಂತ್ ಎ ಪಿ ಬಂದರೆ ಎ ಪಿ ಮತ್ತು ಪಿ ಬಿ ಎರಡು ಸೇಮ್ ಇರುತ್ತೆ. ಸೊ ಇದೇನು ಬರುತ್ತೋ ಇದು ಅಂದರೆ 2 ಟೈಮ್ಸ್ ಆಫ್ ಎ ಪಿ ಮಾಡಿದ್ರೆ ಸಾಕು. ಈಗ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಏನು ಮಾಡೋಣ, ವಿ ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಪಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನನಗೆ ಬೇಕಾಗಿರುವಂತಹ ವ್ಯಾಲ್ಯೂ ಎ ಪಿ ಮತ್ತು ಓ, ಕರೆಕ್ಟಾ? ಸೊ ನನಗೆ ಎ ಪಿ ಬೇಕು ಅಂದರೆ ಅಡ್ಜಸೆಂಟ್ ಸೈಡ್ ಅಲ್ವಾ, ಎ ಪಿ ಅನ್ನೋದು ಅಡ್ಜಸೆಂಟ್ ಸೈಡು. ಅಡ್ಜಸೆಂಟ್ ಸೈಡ್ ಬೇಕಾದ್ರೆ ಏನು ಮಾಡ್ತೀರಾ, ಹೈಪಾಟ್ನೆಸ್ನ ಮೈನಸ್ ಓ ಸೈಡ್ ಮಾಡ್ತೀರಾ. ಹೈಪಾಟ್ನೆಸ್ ಯಾವುದಿಲ್ಲಿ, ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರೋದು 5O. ಸೊ 25 ಮೈನಸ್ ಆಪೋಸಿಟ್ ಸೈಡ್ 9, ದಟ್ ಈಸ್ ವಾಟ್ ಯುವರ್ ಗೆಟಿಂಗ್ 16. ದಿಸ್ ಈಸ್ ಎ ಪಿ. ಹಾಗಾದರೆ ಎ ಪಿ ಸ್ಕ್ವಯರ್, ಹಾಗಾದರೆ ಎ ಪಿ ಎಷ್ಟಾಗುತ್ತೆ, ಯುವರ್ ಗೆಟಿಂಗ್ 4. ಸೊ ದಟ್ ಈಸ್ ವಾಟ್ ಯುವರ್ ರೈಟಿಂಗ್ ಇಯರ್. ನೀವು ಈ ಕ್ಯಾಲ್ಕುಲೇಟ್ ಮಾಡಿರೋ ಪಾರ್ಟ್ ಅದೇ ಇರೋದು. ಓಪಿ ಇಟ್ ವಿಲ್ ಬಿ ಈಸಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಯಾವುದೇ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪಾಟ್ನೆಸ್ನ ನೀವು ಕಂಡುಹಿಡಿಬೇಕು ಅಂದರೆ ಉಳಿದಿದ್ದೆರಡು ಸಮ್ ಮಾಡಬೇಕು. ಅಡ್ಜಸೆಂಟ್ ಬೇಕು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು, ಆಪೋಸಿಟ್ ಬೇಕು ಅಂದ್ರೂ ಸಬ್ಟ್ರಾಕ್ಷನ್ ಮಾಡಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ನಮಗೆ 4 ಅಂತ ಬಂತು. 4 ಬಂದಾದಮೇಲೆ ಲೆಂತ್ ಆಫ್ ದಿ ಲಾರ್ಜರ್ ಸರ್ಕಲ್ ಎ ಬಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಎ ಪಿ. ದಟ್ ಇಸ್ ವಾಟ್ ಕಾರ್ಡ್. ನಾನು ಹೇಳಿದ್ನಲ್ಲ, 2ಗೆ ಮಲ್ಟಿಪ್ಲೈ ಮಾಡಿ. ಸೊ 2ಗೆ ಮಲ್ಟಿಪ್ಲೈ ಮಾಡಿದ್ರೆ 8 centimeter ಅಂತ ಬರುತ್ತೆ. ಇದೇ ನಿಮ್ಮ ಲೆಂತ್ ಆಫ್ ದಿ ಕಾರ್ಡ್ ಆಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಒನ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ,
ಸರ್ಕಲ್ಸು ತುಂಬ ಸ್ಟೂಡೆಂಟ್ಸು ಡಿಫಿಕಲ್ಟ್ ಅಂತ ಅನ್ಕೋತಾರೆ, ಬಟ್ ಇಟ್ ಈಸ್ ವೆರಿ ಈಸಿ. ನೀವು ಇಲ್ಲಿವರೆಗೂ ನನ್ನ ವಾಟ್ಸಪ್ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ ಅಥವಾ ಜಾಯ್ನ್ ಆಗಿಲ್ಲ ಅಂತಂದರೆ, ಸೊ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಇರುವಂತಹ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನೀವು ನನ್ನ ಎಲ್ಲ ವೀಡಿಯೋಸನ್ನು ಮತ್ತು ಮೆಟೀರಿಯಲ್ಸ್ನ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ. ಇನ್ನು ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ. ಇನ್ ದ ಗಿವನ್ ಫಿಗರ್ ಪಿ ಎ ಆ್ಯಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್. ಯಾವ್ದ್ಯಾವುದು ಪಿ ಎ ಮತ್ತು ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್. ಇಫ್ ಪಿ ಎ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಸೊ ಇಲ್ಲಿ ಕೊಟ್ಟಿರುವಂಥದ್ದು ನೋಡೋಣ. Here PA is equal to 4 centimeter. PA is equal to 4 centimeter ಇದೆ. APO is equal to 40 degree. Then find the measure of AOB and find the length of PB. ನಾವೀಗ ಎರಡು ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವುದಪ್ಪ ಅಂದರೆ, ಒಂದು ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ AOB, ಒಂದು ಕಂಡುಹಿಡಿಬೇಕು. ಓಕೆನಾ. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದ ಆ್ಯಂಗಲ್ AO ಬಿ ಒಂದು. ಅದೇ ರೀತಿಯಾಗಿ ನಮಗೆ ಲೆಂತ್ ಆಫ್ ದಿ ವ್ಯಾಲ್ಯೂ. ಸೊ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲೆಂತ್ ಆಫ್ ಪಿ ಬಿ. ಲೆಂತ್ ಆಫ್ ದಿ ವ್ಯಾಲ್ಯೂ ಪಿ ಬಿ ಕೂಡ ಕಂಡುಹಿಡಿಬೇಕು. ಸೊ ವೆರಿ ಸಿಂಪಲ್ ಥಿಂಗ್ ಇದು. ಯಾವ ಥರ ಅಂತ ನೋಡ್ಕೊಳ್ಳಿ. ನಿಮಗೆ ಸರ್ಕಲಲ್ಲಿ ಬರುವಂಥ 2 ಮಾರ್ಕ್ ಪ್ರಾಬ್ಲಮ್ಮು ಸುಮಾರು ಹುಡುಗರು ಸರ್ಕಲ್ ಒಂದು ಹೋಗೋದೇ ಇಲ್ಲ ತಲೆಗೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಕೊಳ್ಳಿ. ದ ಲೈನ್ ಸೆಗ್ಮೆಂಟ್ ಪಿ ಒ ಬೈಸೆಕ್ಟ್ಸ್ ದ ಎ ಪಿ ಬಿ. ಯಾವುದೇ ಒಂದು ರೀತಿಯಾದಾಗ ಈ ಏನಿದೆಯಲ್ಲ ವ್ಯಾಲ್ಯೂ, ದಿಸ್ ಈಸ್ ಒ ಪಿ ಅನ್ನೋದು ಈ ಆ್ಯಂಗಲ್ನ, ದಟ್ ಈಸ್ ಎ ಪಿ ಮತ್ತು ಈ ಪಿ ಬಿನ ಬೈಸೆಕ್ಟ್ ಮಾಡುತ್ತೆ. ಬೈಸೆಕ್ಟ್ ಅಂದರೆ ಏನು? ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ದಟ್ ಮೀನ್ಸ್ ಇವಾಗ ಆ್ಯಂಗಲ್ ಎ ಪಿ ಒ ಇದೆಯಲ್ಲ, ಈ ಆ್ಯಂಗಲ್ಲು ನಿಮಗೆ 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಪಿ ಬಿ ಆಗಿರುತ್ತೆ. ಓಕೆನಾ. ಸೊ ಎ ಪಿ ಒ ಇಸ್ ಈಕ್ವಲ್ ಟು ಎ ಪಿ ಒ ಸಾರಿ, I will write that. That is angle APO ಮತ್ತು APB. APBಗೆ ದಟ್ ಈಸ್ ವಾಟ್ APB 2 ಟೈಮ್ಸ್ ಆಫ್ APO ಆಗಿರುತ್ತೆ. ಇದು ಚೆನ್ನಾಗಿ ನೆನಪಿರಲಿ. ಅಂದರೆ ಇದು 40 ಇದ್ದರೆ ಟೋಟಲ್ ಎಷ್ಟಾಗುತ್ತೆ? 40 + 40 ಆಗುತ್ತೆ, 80 ಆಗುತ್ತೆ. ಇದು ಚೆನ್ನಾಗಿ ನೆನಪಿರಲಿ. ಓಕೆನಾ. ಸೊ ನಾವು ಅಬ್ಸರ್ವ್ ಹಿಯರ್. That is APB is equal to 2 times of APO. This is the value what we are finding. ಸೊ ಇದು ಫಸ್ಟ್ ಈಕ್ವೇಷನ್. ಇದ್ರ ಪ್ರಕಾರ ಏನಂತ ಬರ್ಕೊಂಬೋದು ನಾವು? ವಿ ಕ್ಯಾನ್ ರೈಟ್ ದಟ್ ದ ವ್ಯಾಲ್ಯೂ, ದಟ್ ಈಸ್ ದ ಗಿವನ್ ವ್ಯಾಲ್ಯೂ 2 ಟೈಮ್ಸ್ ಆಫ್ APO ಬಂದ್ಬಿಡುತ್ತೆ. ನಾವು ಬರ್ಕೊತೀರಿ. ಅದೇ ರೀತಿಯಾಗಿ ನಾವು ಯು ಕ್ಯಾನ್ ಅಬ್ಸರ್ವ್ ದಟ್ ದ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ದಿಸ್ ಕ್ವಾಡ್ರಿಲ್ಯಾಟರಲ್, ದಿಸ್ ಒನ್ ಇಸ್ 90, ದಿಸ್ ಒನ್ ಇಸ್ ಆಲ್ಸೋ 90. ಯಾಕೆ ಸರ್? ಬಿಕಾಸ್ ವಿ ನೋ ದಟ್ ಫಾರ್ ದ ಸರ್ಕಲ್, ಇಫ್ ಯು ಕನ್ಸಿಡರ್ for the circle, the tangent drawn from the external point is always perpendicular to the radius of the circle. ಇದನ್ನು ನಿಮಗೆ ಗೊತ್ತಿದೆ. ಅದರ ಪ್ರಕಾರ ಇದು ಏನಿದೆ ಒ ಎ ಬಿ, ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್, ದಿಸ್ ಈಸ್ ಅ ವ್ಯಾಲ್ಯೂ ಆ್ಯಂಡ್ ದಿಸ್ ಆ್ಯಂಗಲ್ ಎರಡು ಏನಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಕರೆಕ್ಟಾ? ಸೊ ಇವೆರಡು 90 ಆದಮೇಲೆ ನಾವೀಗ ಏನು ಮಾಡೋಣ, ಒಂದು ಕ್ವಾಡ್ರಿಲ್ಯಾಟರಲ್ ಅಂತ ಕನ್ಸಿಡರ್ ಮಾಡಿದಾಗ ಎಲ್ಲ ಸಮಯಕ್ಕೆ ಈಕ್ವಲ್ ಆಗುತ್ತೆ, 360 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಸೊ ನಾನು ಹೇಳಿದಾಗೆ ಒ ಎ ಪಿ 90, ಒ ಬಿ ಪಿ 90 ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ 90 ಡಿಗ್ರಿ, ದಟ್ ಈಸ್ 360 ಈಕ್ವಲ್ ಅಂತ. ಆವಾಗ ನಾನು ಆಗಲೇ ಹೇಳ್ದಂಗೆ ಆ್ಯಂಗಲ್ ಎ ಪಿ ಬಿ ನೋಡಿ, ಆ್ಯಂಗಲ್ ಎ ಪಿ ಬಿ ಟೋಟಲ್. ಸೊ ಆ್ಯಂಗಲ್ ಎ ಪಿ ಬಿ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ದಿಸ್ ಒನ್. ದಿಸ್ ಆ್ಯಂಗಲ್ ಈಸ್ 90, ದಿಸ್ ಈಸ್ ಆಲ್ಸೋ 90. ಇದು 40 ಆದರೆ ಇದು ಟೋಟಲ್ ಎಷ್ಟಾಗುತ್ತೆ? 80 ಆಗುತ್ತೆ. ನಾನು ಅವಾಗ ಏನು ಮಾಡ್ಬೋದು? ಎ ಒ ಬಿನ ಈಸಿಯಾಗಿ ಕಂಡುಹಿಡಿಬೋದು. ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ ಈಸ್ 80 + 90 + 90. ಎ ಒ ಬಿ ನನಗೆ ಗೊತ್ತಿಲ್ಲ. ಈಕ್ವಲ್ ಟು ಯಾವುದಕ್ಕೆ? 360ಗೆ. ಹಾಗಾದರೆ ಇದೆಲ್ಲ ಆ್ಯಡ್ ಮಾಡಿದಾಗ 260 ಬರುತ್ತೆ. ಈ ಕಡೆ ಟ್ರಾನ್ಸ್ಫರ್ ಮಾಡಿದಾಗ -260 ಆಗುತ್ತೆ. ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಎಷ್ಟು ಬಂದು ನನಗೆ? 100 ಬಂತು. ಓಕೆನಾ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದು 100 ಬಂದ್ಬಿಟ್ಟು. ಕರೆಕ್ಟಾ? ನೆಕ್ಸ್ಟ್, the length of a tangent drawn from the external point to the circle are equal since PA, PB and PC, that is what 4 centimeter. ಸೊ ಇಲ್ಲಿ ಕೊಟ್ಟಿರುವಂಥ ಲೆಂತು ಅವ್ರು ಕೊಟ್ಟಿದ್ದಾರೆ, ಚೆಕ್ ಮಾಡಿ. ಆಲ್ರೆಡಿ ದೇ ಹ್ಯಾವ್ ಗಿವನ್ ದಟ್ PA is 4 centimeter. PA is what? That is one of the external tangent. ಈ ಟ್ಯಾಂಜೆಂಟು ಈ ಟ್ಯಾಂಜೆಂಟ್ ಎರಡು ಈಕ್ವಲ್. ದಟ್ ಮೀನ್ಸ್ ವಾಟ್? ದೀಸ್ ಟು ಆರ್ ಈಕ್ವಲ್. ದೇರ್ ಫೋರ್ ದ ಲೆಂತ್ ಆಫ್ ಪಿ ಬಿ ಈಸ್ ಆಲ್ಸೋ 4 centimeter. ಅದಕ್ಕೆ ನೀವು ಬ್ರ್ಯಾಕೆಟಲ್ಲಿ ಆನ್ಸರ್ ಕೊಡಬೇಕು. ದ ಲೆಂತ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಸೊ
So this is the solution of the one of the circle question. Hope you understood this one. Very simple concept. Okay na? Thank you for watching this one. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಸರ್ಕಲಲ್ಲಿ ನಾವು ನೋಡಿದ ಹಾಗೆ ಏನೆಲ್ಲ ಮಾಡಲ್ ಪೇಪರ್ಸಲ್ಲಿ ಇದೆಯೋ ಅದೇ ಪ್ರಿಪರೇಟರಿ ಎಕ್ಸಾಮಲ್ಲೂ ಬರ್ತಾ ಇದೆ, ಅದೇ ರೀತಿ ಮೇನ್ ಎಕ್ಸಾಮಲ್ಲೂ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಪ್ರಕಾರ ಇದು ಫಿಗರ್ ಓ ಇಸ್ ದ ಸೆಂಟರ್ ಆಫ್ ಎ ಸರ್ಕಲ್. ಓ ಇಸ್ ದ ಸೆಂಟರ್ ಆಫ್ ಎ ಸರ್ಕಲ್. ಎ ಬಿ ಇಸ್ ದ ಡಯಾಮೀಟರ್. ಎ ಬಿ ಇಸ್ ದ ಡಯಾಮೀಟರ್. ಎ ಬಿ ಅನ್ನೋ ಡಯಾಮೀಟರು. ಎ ಪಿ ಇಸ್ ಟ್ಯಾಂಜೆಂಟ್ ಡ್ರಾನ್ ಅಟ್ ಎ ಪಾಯಿಂಟ್ ಎ. ಎ ಬಿ ದಟ್ ಇಸ್ ವಾಟ್ ಎ ಅನ್ನೋದತ್ರ ಟ್ಯಾಂಜೆಂಟ್ ಬರೆದಿರುವಂಥದ್ದು. ಇಫ್ ಆ್ಯಂಗಲ್ ಓ ಸಿ ಬಿ ಇಸ್ 25 ಡಿಗ್ರಿ ದೆನ್ ಫೈಂಡ್ ದ ಮೆಜರ್ ಆಫ್ ದಿ ಆ್ಯಂಗಲ್ ಎ ಪಿ ಬಿ. ಸೊ ವೆರಿ ಸಿಂಪಲ್ ಲಾಜಿಕ್. ಸೊ ಏನಪ್ಪ ಅಂದರೆ ನೋಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಮು, ಏನಪ್ಪ ಇಷ್ಟೊಂದು ಡಿಫಿಕಲ್ಟ್ ಇದೆ ಅಂತ ಅನಿಸುತ್ತೆ. ಬಟ್ ವರಿ ಆಗಬೇಡಿ, ವೆರಿ ಸಿಂಪಲ್ ಲಾಜಿಕಲ್ಲಿ ಹೋಗುತ್ತೆ. ಒಂದೇ ಒಂದು ಸ್ಟೆಪ್ ಸಾಕು ಕರೆಕ್ಟ್ ಅರ್ಥ ಮಾಡ್ಕೊಳಕ್ಕೆ. ನೋಡಿ, ಇದೊಂದು ಸರ್ಕಲ್. ಇದೊಂದು ಸರ್ಕಲ್ ಇದೆ. ಈ ಸರ್ಕಲ್ಗೆ ಸೊ ಇದು ಸೆಂಟರು. ಸೆಂಟರ್ ಅಂದರೆ ಇದು ಬಂದಿರೋದು ಒಂದು ಲೈನ್ ಎಳೆದಿದ್ದಾರೆ. ಅದೇ ರೀತಿ ಇದು ಕೂಡ ಈಕ್ವಲ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಬೇಕು. ಎರಡೂ ಲೈನ್ಸು ಸೇಮ್ ಇದ್ದಾವೆ. ಸೊ ಸೇಮ್ ಇದ್ದಾಗ ಇದು 25 ಡಿಗ್ರಿ ಆದರೆ ಇದು ಕೂಡ 25 ಡಿಗ್ರಿ. ಸೊ ಅಲ್ಲಿಗೆ ಆ್ಯಂಗಲ್ ಬಿ ಎಷ್ಟಾಯಿತು? ಆ್ಯಂಗಲ್ ಬಿ 25 ಡಿಗ್ರಿ ಬರುತ್ತೆ. ಕರೆಕ್ಟಾ? ಯಾವುದು ಆ್ಯಂಗಲ್ ಬಿ ಅಂದರೆ ಬೇಕಾದ್ರೆ ಯು ಕ್ಯಾನ್ ಮೆನ್ಷನ್ ದಟ್ ಎ ಬಿ ಪಿ ಅಂತ ಬರ್ಕೊಳ್ಳಿ. ಅದೇ ರೀತಿಯಾಗಿ ಆ್ಯಂಗಲ್ ಎ ಬಂದ್ಬಿಟ್ಟು ದಟ್ ಈಸ್ ವಾಟ್ ಆ್ಯಂಗಲ್ ಬಿ ಎ ಪಿ ಇದು ಬಂದ್ಬಿಟ್ಟು ಎಷ್ಟು? 90 ಡಿಗ್ರಿ. ಯಾಕೆ? ಬಿಕಾಸ್ ಇಟ್ ಇಸ್ ಅ ಟ್ಯಾಂಜೆಂಟ್ ಡ್ರಾನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ರೇಡಿಯಸ್ ಆಫ್ ದಿ ಸರ್ಕಲ್. ಇನ್ನು ನಮಗೆ ಬೇಕಾಗಿರೋದು ಯಾವುದು? ಆ್ಯಂಗಲ್ ಎ ಪಿ ಬಿ. ಸೊ ಈಗ ನೌ ವಿ ಹ್ಯಾವ್ ತ್ರೀ ಆ್ಯಂಗಲ್ಸ್. ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಪಿ. ಸಮ್ ಆಫ್ ಆಲ್ ದ ತ್ರೀ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಬಿ ಗೊತ್ತಾಯ್ತು ಎಷ್ಟು? 25. ಆ್ಯಂಗಲ್ ಎ ಗೊತ್ತಾಯ್ತು ಎಷ್ಟು? 90 ಡಿಗ್ರಿ. ಆ್ಯಂಡ್ ಆ್ಯಂಗಲ್ ಪಿ ಶುಡ್ ಬಿ ಕ್ಯಾಲ್ಕುಲೇಟೆಡ್. ದಟ್ ಈಸ್ ಈಕ್ವಲ್ ಟು ಹೌ ಮಚ್? 180. Now therefore subtract 90 plus 25 that is what 115 ಬರುತ್ತೆ. ಸೊ ಪಿ ಈಸ್ ಈಕ್ವಲ್ ಟು 180 ಮೈನಸ್ ಎರಡು ವ್ಯಾಲ್ಯೂ ಆ ಕಡೆ ಹೋಗುತ್ತೆ. 90 ಪ್ಲಸ್ 20 ದಟ್ ಈಸ್ 110. 115 ಆಯಿತು. ಕರೆಕ್ಟಾ? 10 minus 5 that is you get 5. 8 minus 1 you are getting that. 7 minus 1 6. So 65 degree. This is our required solution. ಗೊತ್ತಾಗ್ತಿದೆಯಾ? ಸೊ ವಿ ಗಾಟ್ ದ ಸೊಲ್ಯೂಷನ್ ಆಸ್ ದಟ್ ಈಸ್ 65 ಡಿಗ್ರಿ. ಓಕೆ. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್ ಇದೆ. ತೀರಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಅರ್ಥ ಮಾಡ್ಕೊಂಡ ಮೇಲೆ ಆಗುತ್ತೆ. ಇದು ನೋಡೋಕ್ಕೆ ಡಿಫ್ರೆಂಟ್ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈಗ ಒಂದು ಸರ್ಕಲ್ ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ. ನಾವಿಲ್ಲಿ ಬರೆದಿರುವಂತಹ ಏನಿದೆ ವ್ಯಾಲ್ಯೂಸು ದಟ್ ಈಸ್ ವಾಟ್ ಇದು ಸೆಂಟರ್ ಅಂತ ಇಟ್ಕೊಳ್ಳಿ. ಈ ಸೆಂಟರ್ ಮುಖಾಂತರ ಏನು ಮಾಡ್ತೀರಿ? ನಮಗೆ ಇಲ್ಲಿ ಒಂದು ಲೈನ್ ಹೇಳ್ಕೊಂಡೆ, ಅದೇ ರೀತಿ ಇಲ್ಲೊಂದು ಲೈನ್ ಹೇಳ್ಕೊಂಡಿದ್ದೀನಿ, ಅದೇ ರೀತಿ ಇವೆರಡನ್ನು ಜಾಯಿನ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಇದು ಆ್ಯಂಗಲ್ 25, ಇದು ಆ್ಯಂಗಲ್ 25, ಇದು ಸೆಂಟರ್ ಓ. ಸೊ ಇದನ್ನು ಅವ್ರು ಕೊಟ್ಟಿರುವಂಥ ಫಿಗರ್ ನಮ್ಗೆ ಹಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಇದು 25 ಆದರೆ ಇದು ಕೂಡ 25. ಇದಕ್ಕೆ ರೀಸನ್ ಗೊತ್ತಲ್ಲ ನಿಮಗೆ? ಯಾಕಪ್ಪ ಅಂದರೆ ಇವೆರಡೂ ಕೂಡ ರೇಡಿಯಸ್ಸು. ಎರಡೂ ರೇಡಿಯಸ್ ಅಂತಂದಾಗ ರೇಡಿಯಸ್ ಆ್ಯಂಗಲ್ ಇನ್ಕ್ಲೈನ್ ಆಗಿ ಸೇಮ್ ಆಗಿರುತ್ತೆ. ಇದು 25, ಇದು ಕೂಡ 25 ಆಗಿರುತ್ತೆ. ಬಿಕಾಸ್ ದೀಸ್ ಟು ಸೈಡ್ಸ್ ಆರ್ ಈಕ್ವಲ್. ಓಕೆ. ಇಟ್ ಈಸ್ ಎ ಟೂ ಸೈಡ್ ಈಕ್ವಲ್. ದಟ್ ಈಸ್ ಕಾಲ್ಡ್ ಐಸೋಸ್ಸೆಲೆಸ್ ಟ್ರಯಾಂಗಲ್. ಓಕೆ. ಸೊ ದಟ್ಸ್ ವೈ ನಮಗೆ ಅವೆರಡು ವ್ಯಾಲ್ಯೂಸ್ ಈಕ್ವಲ್ ಆಗುತ್ತೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ಕ್ವಶನ್. ಏನು ಕೇಳಿರುವಂಥ 2 ಮಾರ್ಕ್ ಕ್ವಶನು. ಸರ್ಕಲಲ್ಲಿ 2 ಮಾರ್ಕ್ಸ್ ಕ್ವಶನ್ ಬಿಟ್ಟರೆ ಇನ್ನು ಡಿರೈವೇಷನ್ನೇ ಬರುತ್ತೆ. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳಷ್ಟಿಲ್ಲ. ಈ 2 ಮಾರ್ಕ್ನ ಎಲ್ಲ ಪ್ರಾಬ್ಲಮ್ಸು 4 ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇದನ್ನು ನೀವು ನೋಡಿಕೊಂಡ್ರೆ ಸಾಕು. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.